ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ಸರ್ಕಾರ ರಚನೆಯಾದ ದಿನದಿಂದ ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಕುರ್ಚಿ ಕದನ ನಡೀತಾನೆ ಇದೆ. ಸಿದ್ದರಾಮಯ್ಯನವರು ನಾನು ಕೊಡಲ್ಲ ಅಂತ ಇದ್ದಾರೆ, ಆದ್ರೆ ಡಿ ಕೆ ಶಿವಕುಮಾರ್ ಅವರು ನಾನು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಇಬ್ಬರ ಮಧ್ಯೆ ಶೀತಲ ಸಮರ ನಡೀತಾನೆ ಇದೆ. ಆದ್ರೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇರುವಂತಹ ಹೇಳಿಕೆಯನ್ನು ನೋಡಿದ್ರೆ ಎಲ್ಲೋ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಮುಖ್ಯಮಂತ್ರಿ ಆಗುವಂತಹ ಆಸೆಯನ್ನ ಕೈ ಬಿಡ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಹತಾಶರಾಗ್ಲಿಕ್ಕೆ ಕಾರಣ ಏನು? ಇದೆಲ್ಲದನ್ನ ನಾನು ನಿಮ್ಗೆ ವಿವರಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಐತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಸರ್ಕಾರ ರಚನೆ ಆದ ದಿನದಿಂದ 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ ಡಿ ಕೆ ಶಿವಕುಮಾರ್, ಈ ರೀತಿಯಾಗಿ ನಾವು ಕೇಳಿ 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 ಬೇಜಾರಾಗಿ ಹೋಗಿದೆ. ಸಿದ್ದರಾಮಯ್ಯನವರು ಹೇಳ್ತಾರೆ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತೇಳಿ, ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇಲ್ಲ 2.5 ವರ್ಷ ಆದ್ಮೇಲೆ ಅವ್ರು ನಂಗೆ ಬಿಟ್ಕೊಡ್ಬೇಕು ಅಂದ್ಕೊಂಡು ಡಿ ಕೆ ಹೇಳ್ತಾ ಇದ್ದಾರೆ. ಹೀಗೆ ಇಬ್ಬರ ಮಧ್ಯೆ ಒಂದ್ ರೀತಿಯಾದಂತಹ ಕದನ ನಡೀತಾನೆ ಇದೆ. ಇಲ್ಲಿವರೆಗೆ ಡಿ ಕೆ ಶಿವಕುಮಾರ್ ಅವರು ಫೈಟ್ ಮಾಡ್ತಾ ಇದ್ದಂತ ರೀತಿ ಬೇರೆ ತರನೇ ಇತ್ತು. ಡೂ ಆರ್ ಡೈ ಅಥವಾ ನೌ ಆರ್ ನೆವರ್, ಈ ರೀತಿಯಾದಂತಹ ನಿರ್ಧಾರಕ್ಕೆ ಬಂದು ಫೈಟ್ ಮಾಡ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಅವ್ರು ಕೊಟ್ಟಿರುವಂತಹ ಹೇಳಿಕೆಯನ್ನು ನೋಡಿದ್ರೆ ಎಲ್ಲೋ ಡಿ ಕೆ ಶಿವಕುಮಾರ್ ಅವರಿಗೆ ಅರ್ಥ ಆಗಿ ಹೋಗಿದೆ ಅನಿಸ್ತದೆ. ಸಿದ್ದರಾಮಯ್ಯನವ್ರನ್ನ ಅಲ್ಗಾಡಿಸ್ಲಿಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ, ಹಾಗಾಗಿ ಸದ್ಯಕ್ಕೆ ಸೈಲೆಂಟ್ ಆಗಿರೋದೇ ಬೆಟರ್ ಅನ್ಸಿರ್ಬೇಕು. ಹಾಗಾಗಿ ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ ಹೇಳ್ತಾ ಇದ್ದಾರೆ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತೇಳಿ. ಆ ರೀತಿ ಅವ್ರು ಹೇಳಿದ ಮೇಲೆ ಇನ್ನು ನಾನು ಪ್ರಯತ್ನ ಪಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ, ಹಾಗಾಗಿ ನಾನು ಸಮಯಕ್ಕಾಗಿ ಕಾಯ್ತೇನೆ ಅಂತ ಹೇಳ್ಕೊಂಡು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಶಸ್ತ್ರತ್ಯಾಗವನ್ನು ಮಾಡಿ ಶರಣಾಗ್ಬಿಟ್ರ? ಈ ರೀತಿಯಾದಂತಹ ಡೌಟ್ ಕೂಡ ಬರ್ತಾ ಇದೆ. ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಶಸ್ತ್ರತ್ಯಾಗ ಮಾಡಿ ಸುಮ್ಮನೆ ಕೂತ್ಕೊಂಡ್ರೆ ನಮ್ಗೆಲ್ರಿಗೂ ಖಂಡಿತವಾಗಿ ಬೇಜಾರಾಗ್ಲಿ ಶುರು ಆಗ್ತದೆ. ಯಾಕಂದ್ರೆ ನಮಗೂ ಕೂಡ ಕಂಟೆಂಟ್ ಗಳು ಸಿಗೋಲ್ಲ. ಈಗ ಇವರಿಬ್ಬರ ಮಧ್ಯೆ ಫೈಟ್ ನಡೀತಾ ಇರೋದ್ರಿಂದ ನಮ್ಗೆ ಏನು ವಿಷಯ ಇಲ್ಲ ಅಂತ ಹೇಳಿದ್ರು ಕೂಡ ಆ ದಿನ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೀತಾ ಇರುವಂತಹ ಈ ಕುರ್ಚಿ ಗುದ್ದಾಟದ ಬಗ್ಗೆ ಏನೊಂದು ಸ್ವಲ್ಪ ಸ್ವಾರಸ್ಯಕರವಾಗಿ ಮಾತಾಡಬಹುದು. ಯಾಕಂದ್ರೆ ಪ್ರತಿದಿನ ಒಂದಲ್ಲ ಒಂದು ವಿಷಯ ನಮ್ಗೆ ಸಿಕ್ಕೇ ಸಿಗ್ತದೆ. ಏನಿಲ್ಲ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವ್ರ ಚೇಲಗಳು ಅಥವಾ ಸಿದ್ದರಾಮಯ್ಯನವರ ಚೇಲಗಳು ಒಂದು ಹೇಳಿಕೆಯನ್ನು ಕೊಟ್ಬಿಡ್ತಾರೆ. ಆ ಹೇಳಿಕೆಯನ್ನು ಇಟ್ಕೊಂಡು ಎಲ್ಲರೂ ಮಾತಾಡಬಹುದು. ನ್ಯೂಸ್ ಚಾನೆಲ್ನವರಿಗೂ ಕೂಡ ಈ ರೀತಿಯಾದಂತಹ ಸುದ್ದಿ ಸಿಗ್ತಾನೆ ಇರ್ತಾ ಇತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಈಗ ಶಸ್ತ್ರ ಸನ್ಯಾಸ ಮಾಡ್ತಾ ಇರೋದ್ರಿಂದ ನಮ್ಗೆಲ್ರಿಗೂ ಖಂಡಿತವಾಗಿ ಬೇಸರ ಆಗಿ ಆಗ್ತದೆ. ಆದ್ರೆ ಇಲ್ಲಿ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರ ಸ್ವಭಾವವನ್ನು ಬಲ್ಲವರು ಹೇಳೋದೇನು ಅಂತ ಹೇಳಿದ್ರೆ, ಇದು ಡಿ ಕೆ ಶಿವಕುಮಾರ್ ಅವರು ಕೇವಲ ಒಂದು ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನವರ ಬಣದವ್ರನ್ನ ದಾರಿ ತಪ್ಪಿಸ್ಲಿಕ್ಕಾಗಿ ಈ ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಒಳಗಡೆ ತಮ್ಮ ಮಸಲತ್ತನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ. ಇಲ್ಲಿ ಇರುವಂತಹ ಬಹುದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಕರ್ನಾಟಕದಲ್ಲಿ ಸರ್ಕಾರ ರಚನೆ ಆಗ್ಲಿಕ್ಕೆ ಮುಖ್ಯ ಕಾರಣ ಯಾರು ಅಂತ ಹೇಳಿದ್ರೆ ಅದು ಡಿ ಕೆ ಶಿವಕುಮಾರ್ ಅವರು. ಒಂದು ಚುನಾವಣೆಯನ್ನ ನಡೆಸೋದು ಅಂತ ಹೇಳಿದ್ರೆ ತುಂಬಾ ಕಷ್ಟದ ಕೆಲಸ. ಮುಖ್ಯವಾಗಿ ಹೇರಳವಾದಂತಹ ಹಣ ಬೇಕಾಗ್ತದೆ. ಮೊದ್ಲಾದ್ರೆ ಬೇರೆ ತರ ಇತ್ತು, ಆದ್ರೆ ಈಗ ಹಾಗಲ್ಲ. ಹಣ ಇದ್ರೇನೆ ಚುನಾವಣೆ. ಆತನಿಗೆ ಚುನಾವಣೆಯನ್ನ ಗೆಲ್ಲೋದ್ ಬಿಡಿ, ಚುನಾವಣೆಯನ್ನ ನಡೆಸಲಿಕ್ಕೆ ಕೂಡ ಸಾಧ್ಯ ಆಗಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಎಲ್ಲಾ ರಾಜ್ಯಗಳಲ್ಲಿದೆ ಅಥವಾ ನಮ್ಮ ದೇಶದಲ್ಲಿದೆ ಅಂತಲೇ ಹೇಳ್ಬಹುದು. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಭಾವಿಸಿದ್ದೇನು ಅಂತ ಹೇಳಿದ್ರೆ, ಒಂದ್ ವೇಳೆ ಕಾಂಗ್ರೆಸ್ ಸರ್ಕಾರ ರಚನೆ ಆದ್ರೆ ನನ್ನನ್ನ ಖಂಡಿತವಾಗಿ ಹೈಕಮಾಂಡ್ ಅವರು ಮುಖ್ಯಮಂತ್ರಿ ಮಾಡ್ತಾರೆ, ಹಾಗಾಗಿ ಏನಾದ್ರೂ ಮಾಡಿ ಇಲ್ಲಿ ಸರ್ಕಾರವನ್ನ ರಚನೆ ಮಾಡ್ಲೇಬೇಕು ಅಂತೇಳಿ ಹೇಳಿ ತಮ್ಮ ತನು ಮನ ಮತ್ತು ಧನ ಎಲ್ಲದನ್ನು ವ್ಯಯಿಸಿ ಇಲ್ಲಿ ಚುನಾವಣೆಯನ್ನ ನಡೆಸಿದ್ರು. ಕಾಂಗ್ರೆಸ್ ಹೈಕಮಾಂಡ್ ಇಂದನೂ ಕೂಡ ಹಣ ಬರ್ತದೆ, ಆದ್ರೆ ಅದಕ್ಕೊಂದು ಲಿಮಿಟೇಷನ್ ಅಂತೇಳಿ ಇರ್ತದೆ. ಚುನಾವಣೆಯನ್ನ ಗೆಲ್ಲಿಕ್ಕೆ ಹೈಕಮಾಂಡ್ ಹಣ ಸಾಕಾಗಲ್ಲ ಅಂತಕೊಂಡು ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಬೇರೆ ಬೇರೆ ಮೂಲಗಳಿಂದ ಹಣವನ್ನು ಹೊಂದಿಸಿ ಚುನಾವಣೆಯನ್ನ ಗೆಲ್ಲಿಕ್ಕೆ ಏನೆಲ್ಲ ಬೇಕೋ ಎಲ್ಲಾ ರೀತಿಯಾದಂತಹ ಪ್ಲಾನ್ ನ ಮಾಡಿದ್ರು ಅಂತಕೊಂಡು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕಳೆದ ಚುನಾವಣೆಯಲ್ಲಿ ಕೇವಲ ಭಾಷಣಕಾರರಾಗಿ ಕೆಲಸ ಮಾಡಿದ್ದಾರೆ ಹೊರತು ಹಣವನ್ನು ಅವರು ವ್ಯಯಿಸ್ಲಿಕ್ಕೆ ಹೋಗ್ಲಿಲ್ಲ. ಚುನಾವಣೆ ಮುಗ್ದ ಮೇಲೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ಮಧ್ಯೆ ಒಂದ್ ರೀತಿ ಟಗ್ ಆಫ್ ವಾರ್ ಪ್ರಾರಂಭ ಆಯ್ತು. ಮುಖ್ಯಮಂತ್ರಿ ನಾನಾಗ್ಬೇಕು ಅಂತೇಳಿ. ಕೊನೆಯದಾಗಿ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನೇ ಮುಖ್ಯಮಂತ್ರಿಯಾಗಿ ಆಯ್ಕೆಯನ್ನ ಮಾಡ್ತು. ಆ ಸಂದರ್ಭದಲ್ಲಿ ಬಂದಂತ ಸುದ್ದಿ ಏನು ಅಂತ ಹೇಳಿದ್ರೆ 2.5 ವರ್ಷ ಅಂತ ಹೇಳ್ಕೊಂಡು. ಆದ್ರೆ ಇತ್ತೀಚೆ ಬಂದಿರುವಂತಹ ಸುದ್ದಿ ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಒಂದ್ ರೀತಿಯಾದಂತಹ ಬಲದ ಪರೀಕ್ಷೆ ಕೂಡ ನಡೆದಿದೆ. ಅಂದ್ರೆ ಯಾರ ಪರವಾಗಿ ಹೆಚ್ಚಿನ ಶಾಸಕರಿದ್ದಾರೆ ಅನ್ನೋದನ್ನ ಪರೀಕ್ಷೆ ಮಾಡಿ ಕೊನೆಗೆ ಸಿದ್ದರಾಮಯ್ಯನವರಿಗೆ 100 ಶಾಸಕರಿಗಿಂತಲೂ ಜಾಸ್ತಿ ಬೆಂಬಲ ಸಿಕ್ಕಿದ್ರಿಂದ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡಲಾಯ್ತು ಅನ್ನೋ ಒಂದು ಸುದ್ದಿ ಕೂಡ ಇದೆ. ಆದ್ರಿಂದ ಸಿದ್ದರಾಮಯ್ಯನವರು ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೈಕಮಾಂಡ್ ಅನ್ನೇ ಬೆದರಿಸ್ತಾ ಇದ್ದಾರೆ. ಒಂದ್ ವೇಳೆ ನನ್ನ ವಿಷಯಕ್ಕೆ ಏನಾದ್ರು ಬಂದ್ರೆ ನೀವು ಕರ್ನಾಟಕದಲ್ಲಿ ಸರ್ಕಾರವನ್ನ ಹೇಗೆ ನಡೆಸ್ತೀರಾ ನೋಡೇ ಬಿಡ್ತೇನೆ ಅನ್ನುವ ರೀತಿಯಲ್ಲಿ ಹೈಕಮಾಂಡ್ ಅನ್ನೇ ಬೆದರಿಸಿ ಮುಖ್ಯಮಂತ್ರಿ ಸೀಟ್ ನಲ್ಲಿ ಕೂತ್ಕೊಂಡಿದ್ದಾರೆ. ಇಲ್ಲಿ ಹೈಕಮಾಂಡ್ ಕೂಡ ಒಂದ್ ರೀತಿಯಾದ ಪಜಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಕಾರಣ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಇರೋದು ಕೇವಲ 3 ರಾಜ್ಯಗಳಲ್ಲಿ. ಅದರಲ್ಲಿ ಅತಿ ಮುಖ್ಯವಾದಂತಹ ರಾಜ್ಯ ಕರ್ನಾಟಕ. ಮತ್ತೆ 2 ರಾಜ್ಯಗಳಲ್ಲಿದ್ರು ಕೂಡ ಅದ್ರ ಲೆಕ್ಕಕ್ಕಿಲ್ಲ ಅಂತೇಳಿ ಹೇಳ್ಬಹುದು. ಆದ್ರಿಂದಾಗಿ ಯಾವುದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಸಮಸ್ಯೆಯನ್ನ ಮಾಡ್ಕೊಳ್ಳಿಕ್ಕೆ ಹೈಕಮಾಂಡ್ ತಯಾರಿಲ್ಲ. ಆದ್ರಿಂದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿ ಬಾರಿ ಕೂಡ ಅಷ್ಟೇ ಮುಂಗೈಗೆ ಬೆಲ್ಲವನ್ನ ಸವರಿ ಕಳಿಸ್ಕೊಡ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ,
ಬಿಹಾರ್ ಚುನಾವಣೆ ಮುಗಿಯುವವರೆಗೂ ಕೂಡ ಇಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡುವಂತ ಸಾಧ್ಯತೆ ಇಲ್ಲ. ಆದ್ರಿಂದಾಗಿ ಅಲ್ಲಿವರೆಗೂ ಕೂಡ ನೀವು ಸೈಲೆಂಟ್ ಆಗಿ ಇರಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಅಡ್ವೈಸ್ ಮಾಡಿದಾರಂತೆ. ಒಂದ್ ವೇಳೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡಿದ್ರೆ ಅದರ ಎಫೆಕ್ಟ್ ಬಿಹಾರ್ನಲ್ಲಿ ಆಗ್ಬಹುದು ಅನ್ನೋದು ಹೈಕಮಾಂಡ್ ನ ಚಿಂತೆ ಆಗಿದೆ. ಆದ್ರಿಂದಾಗಿ ಸದ್ಯಕ್ಕಂತೂ ಇಲ್ಲಿ ನಾವು ಯಾವುದೇ ರೀತಿಯಾದಂತಹ ಬದಲಾವಣೆ ಮಾಡಲ್ಲ, ಬಿಹಾರ್ ಚುನಾವಣೆ ಮುಗಿಲಿ, ಬಿಹಾರ್ ಚುನಾವಣೆ ಮುಗಿದ ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತಕೊಂಡು ಹೈಕಮಾಂಡ್ ಹೇಳ್ತಾ ಇದೆ. ಆದ್ರೆ ಇಲ್ಲಿರುವಂತ ಇನ್ನೊಂದು ಹಾಸ್ಯಾಸ್ಪದ ಸಂಗತಿ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡ್ಲಿ ಮಾಡದೇ ಇರಲಿ, ಬಿಹಾರಲ್ಲಂತೂ ಕಾಂಗ್ರೆಸ್ ಜಾಸ್ತಿ ಸ್ಥಾನಗಳನ್ನ ಗೆಲ್ಲುವಂತ ಸಾಧ್ಯತೆ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ಕನ್ಫರ್ಮ್ ಆಗಿದೆ ಬಿಹಾರಲ್ಲಿ ನಾವು ಗೆಲುವನ್ನ ಸಾಧಿಸೋದಿಲ್ಲ ಅಂತ ಹೇಳ್ಕೊಂಡು. ಅದಕ್ಕೆ ಏನಾದ್ರೂ ಒಂದು ಕಾರಣ ಹುಡುಕ್ಬೇಕಲ್ಲ. ಅದಕ್ಕಾಗಿ ಈಗ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಬಿಹಾರಲ್ಲಿ ನಮಗೆ ಮತ ಚಲಾಯಿಸುವಂತಹ ಮತದಾರರ ಪಟ್ಟಿಯಿಂದಾನೇ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಬಿಹಾರದಲ್ಲಿ ಚುನಾವಣೆಯನ್ನ ನಾವು ಸೋಲ್ತೇವೆ ಅಂತ ಹೇಳಿ ಈಗಾಗಲೇ ಜಗಜ್ಜಾಹಿರ್ ಮಾಡಿಬಿಟ್ಟಿದ್ದಾರೆ. ಈ ರೀತಿ ಇರುವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಯಾಕೆ ಸುಮ್ಮನೆ ಸುಳ್ಳು ಹೇಳಬೇಕು, ಬಿಹಾರ್ ಚುನಾವಣೆ ಮುಗ್ದ ಮೇಲೆ ನಿಮ್ಮನ್ನ ಇಲ್ಲಿಯ ಮುಖ್ಯಮಂತ್ರಿ ಮಾಡ್ತೇನೆ ಅಂತೇಳಿ. ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಸದ್ಯಕ್ಕೆ ಸುಮ್ಮನೆ ಇರಿಸುವಂತಹ ಪ್ರಯತ್ನ, ಅದು ಬಿಟ್ಟರೆ ಬೇರೆ ಏನು ಅಲ್ಲ. ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ನಾನು ಹೈಕಮಾಂಡ್ಗೆ ಅತ್ಯಂತ ವಿಧೇಯನಾಗಿದ್ದೇನೆ, ಆದ್ರಿಂದಾಗಿ ಹೈಕಮಾಂಡ್ ಏನ್ ಹೇಳ್ತದೋ ಅದನ್ನ ನಾನು ಕೇಳ್ತೇನೆ ಅಂತೇಳಿ ಹೇಳಿ ಬಿಹಾರ್ ಚುನಾವಣೆ ಮುಗಿಯುವವರೆಗೂ ಕೂಡ ಸುಮ್ಮನೆ ಇರುವಂತ ಸಾಧ್ಯತೆ ಇದೆ. ಒಮ್ಮೆ ಬಿಹಾರ್ ಚುನಾವಣೆ ಮುಗಿದ ನಂತರ ಹೈಕಮಾಂಡ್ ಇನ್ನೇನೊಂದು ಹೊಸ ಕಾರಣಗಳನ್ನ ಹೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಸದ್ಯಕ್ಕೆ ಸುಮ್ಮನಿರಿ ಅಂತೇಳಿ ಹೇಳ್ತದೆ. ಒಟ್ಟಾರೆಯಾಗಿ ಒಂದು ಗಾದೆ ಇದೆಯಲ್ಲ, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತೇಳಿ, ಹಾಗೆ ಈಗ ಡಿ ಕೆ ಶಿವಕುಮಾರ್ ಅವರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಹೇಳ್ಕೊಂಡು ನನಗೇನು ಆಗ್ರಹ ಇಲ್ಲ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಏನು ಶುದ್ಧ ಹಸ್ತ್ರ ಅಲ್ಲ, ಅವ್ರ ಮೇಲೆ ಈಗಾಗಲೇ ಹಲವಾರು ಪ್ರಕರಣಗಳಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆದ ತಕ್ಷಣ ಕರ್ನಾಟಕ ಏನು ಉದ್ಧಾರ ಆಗ್ತದೆ ಅನ್ನೋ ಒಂದು ಯಾವುದೇ ಭಾವನೆ ನನಗಿಲ್ಲ. ಇಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೀತಿರುವಂತಹ ಶೀತಲ ಯುದ್ಧದ ಬಗ್ಗೆ ಮಾತ್ರ ಮಾತಾಡ್ತಿರುವಂತಹದ್ದು. ಅದೇ ರೀತಿಯಲ್ಲಿ ಹೈಕಮಾಂಡ್ ಇವ್ರಿಗೆ ಕೊಟ್ಟಂತ ಮಾತಿದೆಯಲ್ಲ ಅದನ್ನ ಉಳಿಸ್ಕೊಳ್ತಾ ಇಲ್ವಲ್ಲ ಅಂತ ಹೇಳ್ಕೊಂಡು ಮಾತಾಡ್ತಾ ಇದ್ದೇನೆ ಹೊರತು, ಇಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು ಒಂದೇ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ರು ಒಂದೇ, ಕರ್ನಾಟಕ ಅಂತೂ ಯಾವುದೇ ಕಾರಣಕ್ಕೆ ಉದ್ಧಾರ ಆಗಲ್ಲ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರದ ಖಜಾನೆ ಖಾಲಿ ಆಗಿದೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹಾಗಾಗಿ ನಾವು ಯಾವುದೇ ರೀತಿಯಾದಂತಹ ಬಹುದೊಡ್ಡ ಹೋಪ್ಸ್ ಅನ್ನ ಇವರಿಬ್ಬರ ಮೇಲೂ ಇಟ್ಕೊಳ್ಬೇಕಾದಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದಂತೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗಾಗಲೇ ಕನ್ಫರ್ಮ್ ಆಗ್ಬಿಟ್ಟಿದೆ. ಅದೇನು ಅಂತ ಹೇಳಿದ್ರೆ, ನನ್ನನ್ನ ಯಾವುದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಿದ್ದರಾಮಯ್ಯನವ್ರು ಬಿಡಲ್ಲ ಅನ್ನೋದು. ಆದ್ರೂ ಕೂಡ ಕಾದು ನೋಡುವಂತಹ ತಂತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರು ಮೊರೆ ಹೋಗಿದ್ದಾರೆ ಅನ್ಸ್ತದೆ. ನೋಡೋಣ ಡಿ ಕೆ ಶಿವಕುಮಾರ್ ಅವರ ಹಣೆ ಬರಹ ಹೇಗಿದೆ ಅನ್ನೋದು ಡಿಸೆಂಬರ್ ನಂತರ ನಮ್ಗೆ ಗೊತ್ತಾಗಬಹುದು. ಅಲ್ಲಿವರೆಗೆ ನಾವು ಕಾಯೋಣ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.